ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸು. ಆ ಒಬ್ಬ ವ್ಯಕ್ತಿ ನಿನ್ನ ಬಾಲ್ಯದ ತುಂಟಾಟ ಗೊತ್ತಿರುವವನು, ನಿನ್ನ ಮನೆಯವರಿಗಿಂತ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆನು ಅಂದುಕೊಂಡಿರುವವನು. ನೀನು ಅವನಿಗೆ ಅವಳಿಗೆ ಎಲ್ಲವನ್ನೂ ಹೇಳ್ತೀಯ, ನಿನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಗುಟ್ಟನ್ನು. ನಿಲ್ಲು, ಇಲ್ಲೇ ನೀನು ದೊಡ್ಡ ತಪ್ಪು ಮಾಡ್ತಿದ್ದೀಯ. ಹೌದು, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಕೃಷ್ಣ ಮತ್ತು ಸುಧಾಮನ ಸ್ನೇಹ, ಕರ್ಣ ದುರ್ಯೋಧನರ ಸ್ನೇಹ, ಸ್ನೇಹಕ್ಕಿಂತ ಪವಿತ್ರವಾದದ್ದು ಇನ್ನೊಂದಿಲ್ಲ. ಆದರೆ ಕೃಷ್ಣನೇ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅತಿಯಾದ ಮುಕ್ತತೆ ಕೂಡ ಒಂದು ರೀತಿಯ ದೌರ್ಬಲ್ಯ ಎಂದು. ನಂಬಿಕೆ ಬೇರೆ, ಎಲ್ಲವನ್ನ ದಾರಿ ಎರೆದು ಬಿಡುವುದು ಬೇರೆ. ಇವತ್ತು ನಾನು ಹೇಳುವ 7 ವಿಷಯಗಳನ್ನು ನೀನು ನಿನ್ನ ಬೆಸ್ಟ್ ಫ್ರೆಂಡಿಗೂ ಹೇಳಿದರೆ ನೀನು ನಿಧಾನವಾಗಿ ನಿನ್ನ ಮನಃಶಾಂತಿಯನ್ನು, ನಿನ್ನ ಗೌರವವನ್ನು ಮತ್ತು ಕೆಲವೊಮ್ಮೆ ಆ ಸ್ನೇಹವನ್ನೇ ಕಳೆದುಕೊಳ್ತೀಯ. ಈ ವಿಡಿಯೋ ಮುಗಿಯುವವರೆಗೂ ನನ್ನ ಜೊತೆ ಇರು, ಏಕೆಂದರೆ 7ನೇ ಪಾಯಿಂಟ್, 99% ಜನ ಪ್ರತಿದಿನ ಮಾಡುವ ಸ್ನೇಹವನ್ನೇ ಮುರಿಯುವ ಅತ್ಯಂತ ಡೇಂಜರಸ್ ತಪ್ಪು. ಮೊದಲೇ ತಪ್ಪು, ನಿನ್ನ ಸಂಗಾತಿಯೊಂದಿಗಿನ ಜಗಳದ ಗುಟ್ಟು. ನಿನ್ನ ಗರ್ಲ್ಫ್ರೆಂಡ್, ಬಾಯ್ಫ್ರೆಂಡ್, ಗಂಡ, ಹೆಂಡತಿ ಜೊತೆ ಜಗಳ ಆಯಿತು ಅಂದ ತಕ್ಷಣ ನೀನು ಏನು ಮಾಡ್ತೀಯ? ಫೋನ್ ಎತ್ತಿ ಬೆಸ್ಟ್ ಫ್ರೆಂಡ್ಗೆ ಕರೆ ಮಾಡಿ, ಮಗ ಅವಳು ಹೀಗೆ ಹೇಳಿದಳು, ಅವನು ಹಾಗೆ ಮಾಡಿದನು ಅಂತ 1 ಗಂಟೆ ಪುರಾಣ ಹೇಳ್ತೀಯ. ಆ ಕ್ಷಣಕ್ಕೆ ನಿನ್ನ ಮನಸ್ಸು ಹಗುರು ಆಗ್ಬೋದು, ಆದರೆ ನೀನು ಮಾಡಿದ ತಪ್ಪೇನು ಗೊತ್ತಾ? ನೀನು ಮರುದಿನ ಬೆಳಗ್ಗೆ ನಿನ್ನ ಸಂಗಾತಿಯ ಜೊತೆ ರಾಜಿ ಆಗ್ತೀಯ, ಮತ್ತೆ ಎಲ್ಲ ನಾರ್ಮಲ್. ಆದರೆ ನಿನ್ನ ಫ್ರೆಂಡ್ ಮನಸ್ಸಿನಲ್ಲಿ, ಅವನ ಮನಸ್ಸಿನಲ್ಲಿ ನಿನ್ನ ಸಂಗಾತಿಯ ಬಗ್ಗೆ ಒಂದು ಶಾಶ್ವತವಾದ ನೆಗೆಟಿವ್ ಫೋಟೋ ಪ್ರಿಂಟ್ ಆಗಿಬಿಡುತ್ತೆ. ಅವಳು ಜಗಳ ಗಂಟಿ, ಅವನು ಕೆಟ್ಟವನು ಅಂತ. ನಿಧಾನವಾಗಿ ನಿನ್ನ ಫ್ರೆಂಡ್ ಸರ್ಕಲ್ನಲ್ಲಿ ನಿನ್ನ ಸಂಗಾತಿಯ ಬಗ್ಗೆ ಗೌರವ ಕಡಿಮೆ ಆಗುತ್ತೆ. ನಾಳೆ ನೀವು ಇಬ್ಬರು ಖುಷಿಯಾಗಿದ್ದಾಗಲೂ ಅವನು ನಿನ್ನ ಸಂಗಾತಿಯನ್ನು ಅದೇ ದೃಷ್ಟಿಯನ್ನು ನೋಡ್ತಾನೆ. ನೆನಪಿಡಿ ಒಂದು ವಿಷಯ, ಗಂಭೀರವಾದ ಮಾನಸಿಕ ಅಥವಾ ದೈಹಿಕ ಹಿಂಸೆ ಇದ್ದರೆ ಖಂಡಿತ ಹೇಳಬೇಕು, ಸಹಾಯ ಪಡೆಯಬೇಕು, ಅದು ಬೇರೆ ವಿಷಯ. ನಾನು ಹೇಳ್ತಿರೋದು ಸಣ್ಣ ಪುಟ್ಟ ಈಗೋ ಜಗಳ ಬಗ್ಗೆ, ವಾದ ವಿವಾದಗಳ ಬಗ್ಗೆ. ನಿನ್ನ ಮನೆಯ ಬಾಗಿಲು ನಿನ್ನ ಸಂಸಾರ, ಅದನ್ನು ಬೀದಿಗೆ ತಂದು ಹರಾಜು ಹಾಕಬೇಡ. ಇಬ್ಬರ ನಡುವೆ ಮಾತನಾಡಿ ಬಗೆಹರಿಸಿಕೊಳ್ಳಿ. 2ನೇ ತಪ್ಪು, ನಿನ್ನ ಡಿಜಿಟಲ್ ಬೀಗದ ಕೈಗಳು, ಪಾಸ್ವರ್ಡ್, UPI ಪಿನ್. ಇದು ನಿನ್ನ ಜೀವನವನ್ನೇ ನಾಶ ಮಾಡಬಹುದು. ಮಚ್ಚ, ನಿನ್ನ ಫೋನ್ ಪಾಸ್ವರ್ಡ್ ಏನು? ಒಂದು ಕಾಲ್ ಮಾಡಬೇಕು. ಲೋ, ನಿನ್ನ UPI ಪಿನ್ ಕೊಡು, ನನ್ನ ಫೋನ್ನಲ್ಲಿ ಹಣ ಖಾಲಿಯಾಗಿದೆ. ಇಂತಹ ಮಾತಿಗೆ ನೀನು ಎಂದಾದರೂ ಹೌದು ಎಂದಿದ್ದೀಯ? ಗೆಳೆಯ, ನಿನ್ನ ಮನೆಯ ಬೀಗದ ಕೈಯನ್ನು ನೀನು ಯಾರಿಗಾದರೂ ಕೊಟ್ಟು ಬೇಕಾದಾಗ ಬಂದು ಹೋಗು ಅಂತೀಯ? ಇಲ್ಲ ತಾನೇ? ಇವತ್ತಿನ ದಿನದಲ್ಲಿ ನಿನ್ನ ಫೋನ್ ಪಾಸ್ವರ್ಡ್, ನಿನ್ನ ಇಮೇಲ್ ಪಾಸ್ವರ್ಡ್, ನಿನ್ನ UPI ಪಿನ್, ನಿನ್ನ ಬ್ಯಾಂಕಿಂಗ್ ಡೀಟೇಲ್ಸ್, ಇದೇ ನಿನ್ನ ಮನೆಯ ಬೀಗದ ಕೈ. ಸ್ನೇಹಿತ ಇವತ್ತು ಒಳ್ಳೆಯವನಿರ್ಬೋದು, ನಾಳೆ ಸ್ನೇಹ ಹಾಳಾದರೆ ಕೋಪದಲ್ಲಿ ಅವನು ಏನು ಮಾಡ್ಬೋದು ಎಂದು ನಿನಗೆ ಗೊತ್ತಿಲ್ಲ. ಒಂದು ಸ್ಕ್ರೀನ್ಶಾಟ್, ಒಂದು ತಪ್ಪಾದ ಟ್ರಾನ್ಸಾಕ್ಷನ್ ಸಾಕು ನಿನ್ನ ಬದುಕನ್ನು ಅಲ್ಲೋಲ ಕಲ್ಲೋಲ ಮಾಡಲು. ಪ್ರೀತಿಗೆ ಲಿಮಿಟ್ ಇದೆ, ಆದರೆ ಡಿಜಿಟಲ್ ಸುರಕ್ಷತೆಗೆ ಲಿಮಿಟ್ ಇರಬಾರದು. ನೋ ಮೀನ್ಸ್ ನೋ, ಈ ವಿಷಯದಲ್ಲಿ ನೋ ಕಾಂಪ್ರಮೈಸ್. 3ನೇ ತಪ್ಪು, ಇನ್ನೊಬ್ಬರು ನಂಬಿ ಹೇಳಿದ ಗುಟ್ಟು. ಇದು ನಿನ್ನ ವ್ಯಕ್ತಿತ್ವದ ಪರೀಕ್ಷೆ. ನಿನ್ನ ಇನ್ನೊಬ್ಬ ಫ್ರೆಂಡ್, ನಿನ್ನ ಕಸಿನ್ ಅಥವಾ ನಿನ್ನ ಸಹೋದ್ಯೋಗಿ ಬಂದು ನಿನಗೆ ಒಂದು ಗುಟ್ಟು ಹೇಳ್ತಾನೆ, ಇದು ಯಾರಿಗೂ ಹೇಳಬೇಡ ಅಂತ. ಮತ್ತು ನೀನು ಏನು ಮಾಡ್ತೀಯ? ಅದನ್ನು ನಿನ್ನ ಬೆಸ್ಟ್ ಫ್ರೆಂಡಿಗೆ ಹೋಗಿ ಹೇಳ್ತೀಯ, ನೋಡು ನಾನು ನಿನಗೆ ಮಾತ್ರ ಹೇಳ್ತಿದ್ದೇನೆ, ಯಾರಿಗೂ ಹೇಳಬೇಡ ಅಂತ. ಗೆಳೆಯ, ಇಲ್ಲಿ ನೀನು 2 ತಪ್ಪು ಮಾಡಿದೆ. ಮೊದಲೇದ್ದು, ನಿನ್ನನ್ನು ನಂಬಿದವನ ನಂಬಿಕೆಗೆ ದ್ರೋಹ ಬಗೆದಿದ್ದು. 2ನೇದ್ದು, ನಿನ್ನ ಬೆಸ್ಟ್ ಫ್ರೆಂಡ್ಗೆ ಒಂದು ಸಂದೇಶ ಕೊಟ್ಟಿದ್ದು, ನನ್ನ ಬಳಿ ಇರುವ ಯಾವುದೇ ಗುಟ್ಟು ಸೇಫ್ ಅಲ್ಲ ಎಂದು. ಇವತ್ತು ಇನ್ನೊಬ್ಬರ ಗುಟ್ಟನ್ನು ಹೇಳಿದವನು ನಾಳೆ ನಿನ್ನ ಗುಟ್ಟನ್ನು ಇನ್ನೊಬ್ಬರಿಗೆ ಹೇಳುತ್ತಾನೆ ಎಂದು ನಿನ್ನ ಬೆಸ್ಟ್ ಫ್ರೆಂಡ್ ಯೋಚಿಸುವುದಿಲ್ಲವೇ? ನೆನಪಿಡಿ, ಗುಟ್ಟನ್ನು ಕಾಪಾಡುವುದು ಒಂದು ಅಭ್ಯಾಸ, ಒಂದು ಸಂಸ್ಕಾರ. ಅದು ನಿನ್ನ ವ್ಯಕ್ತಿತ್ವವನ್ನು ಕಟ್ಟುತ್ತದೆ. ಯಾರೋ ನಂಬಿ ಹೇಳಿದ ವಿಷಯವನ್ನು ಸಮಾಧಿಯಂತೆ ನಿನ್ನಲ್ಲಿ ಇಟ್ಟುಕೋ, ಆಗ ಜನ ನಿನ್ನನ್ನೇ ಗೌರವಿಸುತ್ತಾರೆ. 4ನೇ ತಪ್ಪು, ಇನ್ನೂ ಗಟ್ಟಿಯಾಗದ ನಿನ್ನ ಕನಸುಗಳು. ಇದರಿಂದ ನಿನ್ನ ಭವಿಷ್ಯವೇ ಹಾಳಾಗಬಹುದು. ನಿನಗೆ ಹೊಸ ಉದ್ಯೋಗದ ಇಂಟರ್ವ್ಯೂ ಕರೆ ಬಂದಿದೆ,
ವಿದೇಶಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೆ, ಹೊಸ ಬಿಸ್ನೆಸ್ ಶುರು ಮಾಡೋ ಯೋಚನೆ ಇದೆ. ಅದು ಇನ್ನೂ ಫೈನಲ್ ಆಗಿಲ್ಲ, ಮಾತುಕತೆ ನಡೆಯುತ್ತಿದೆ. ಆದರೆ ನೀನು ತಾಳ್ಮೆಯನ್ನು ಕಳೆದುಕೊಂಡು ಇಡೀ ಊರಿಗೆ ಸಾರಿ ಬಿಡ್ತೀಯ. ಬೆಸ್ಟ್ ಫ್ರೆಂಡಿಗೆ, ಮಗ ನಾನು ಕೆನಡಾಕ್ಕೆ ಹೋಗ್ತಿದ್ದೇನೆ ಕಣೋ, ನನಗೆ ಆ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಅಂತ. ಆಗ ಏನಾಗುತ್ತದೆ ಗೊತ್ತಾ? ದಿನ ಬೆಳಗ್ಗೆ ಎದ್ದ ತಕ್ಷಣ ಅವನು ಕೇಳ್ತಾನೆ, ಏನಾಯ್ತು ಮಗ ವೀಸಾ, ಏನಾಯಿತು ಆಫರ್ ಲೆಟ್ರು? ಒಂದೊಂದು ಪ್ರಶ್ನೆ ನಿನಗೆ ಚಾಕುವಿನಂತೆ ಚುಚ್ಚುತ್ತದೆ. ಒಂದು ವೇಳೆ ಆ ಕೆಲಸ ಸಿಗದೆ ಹೋದರೆ ನಿನಗೆ ಆಗುವ ಅವಮಾನ, ನಿನಗೆ ಬರುವಂಥ ಡಿಪ್ರೆಷನ್ ಅನ್ನು ನೀ ಊಹಿಸಿಕೊ. ಕನಸುಗಳನ್ನು ಬಿತ್ತಿದ ತಕ್ಷಣ ಊರಿಗೆಲ್ಲ ಹೇಳಬಾರದು. ಅವು ಮೊಳಕೆಯೊಡೆದು ಗಿಡವಾಗಿ ಮರವಾಗಿ ಹಣ್ಣು ಕೊಟ್ಟಾಗಲೇ ಜಗತ್ತಿಗೆ ತೋರಿಸಬೇಕು. ನಿನ್ನ ಗುರಿಗಳ ಬಗ್ಗೆ ಮೌನವಾಗಿರು. ನಿನ್ನ ಯಶಸ್ಸು ತಾನಾಗೇ ಶಬ್ದ ಮಾಡುತ್ತದೆ. ಕೆಲಸ ಆಗುವವರೆಗೂ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡು. ಯಶಸ್ಸು ಸಿಕ್ಕಿದ ನಂತರ ಶುಭ ಸುದ್ದಿಯನ್ನು ಹಂಚಿಕೊ, ಸಂಭ್ರಮಿಸು. 5ನೇ ತಪ್ಪು, ಪ್ರತಿ ಬಾರಿಯೂ ನಿನ್ನ ನ್ಯೂನತೆಗಳನ್ನೇ ಹೇಳಿಕೊಳ್ಳುವುದು. ಇದು ನಿನ್ನನ್ನು ಒಳಗಿನಿಂದ ಕೊಲ್ಲುತ್ತದೆ. ಎಲ್ಲರಿಗೂ ಕೆಟ್ಟ ದಿನಗಳು ಬರುತ್ತವೆ. ಸೋಲು, ನಿರಾಶೆ, ಆತ್ಮವಿಶ್ವಾಸ ಕಡಿಮೆ ಆಗುವುದು ಸಹಜ. ಆ ಸಮಯದಲ್ಲಿ ಫ್ರೆಂಡ್ ಜೊತೆ ಮಾತನಾಡಬೇಕು, ಅಳಬೇಕು, ಹಗುರರಾಗಬೇಕು. ಆದರೆ ಪ್ರತಿದಿನ ಪ್ರತಿ ಭೇಟಿಯಲ್ಲೂ ನಾನು ಹೀಗೆ, ನನ್ನಿಂದ ಆಗಲ್ಲ, ನಾನು ಸೋತಿದ್ದೇನೆ, ನಾನು ದಡ್ಡ ಎಂದು ನೀನು ನಿನ್ನ ನ್ಯೂನತೆಗಳನ್ನು ಹೇಳಿಕೊಂಡರೆ ಏನಾಗುತ್ತದೆ? ಮನೋವಿಜ್ಞಾನದಲ್ಲಿ ಒಂದು ನಿಯಮವಿದೆ. ನೀನು ಪದೇ ಪದೇ ಏನನ್ನು ಹೇಳ್ತೀಯೋ ನಿನ್ನ ಮೆದುಳು ಅದನ್ನೇ ಸತ್ಯ ಎಂದು ನಂಬಲು ಶುರು ಮಾಡುತ್ತದೆ. ನೀನು ಪದೇ ಪದೇ ನನ್ನಿಂದ ಆಗಲ್ಲ ಅಂದರೆ ನಿಜವಾಗಿಯೂ ನಿನ್ನಿಂದ ಆಗುವುದೇ ಇಲ್ಲ. ಮತ್ತು ಇನ್ನೊಂದು ವಿಷಯ, ನಿನ್ನ ಫ್ರೆಂಡ್ ಕೂಡ ಬೇಸರಗೊಳ್ತಾನೆ. ಯಾರೂ ಕೂಡ 24 ಗಂಟೆ ನೆಗೆಟಿವಿಟಿಯನ್ನು ಕೇಳಲು ಇಷ್ಟಪಡುವುದಿಲ್ಲ. ನಿಧಾನವಾಗಿ ಅವನು ನಿನ್ನಿಂದ ದೂರ ಹೋಗಲು ಶುರು ಮಾಡ್ತಾನೆ. ನಿನ್ನ ಸಮಸ್ಯೆಯನ್ನು ಹೇಳು, ಆದರೆ ಅದರಲ್ಲೇ ಮುಳುಗಿ ಹೋಗಬೇಡ. ನನಗೆ ಈ ಸಮಸ್ಯೆ ಇದೆ, ಇದರಿಂದ ಹೊರಬರಲು ಏನು ಮಾಡಬಹುದು ಎಂದು ಕೇಳು. ದೂರುದಾರನಾಗಬೇಡ, ಹೋರಾಟಗಾರನಾಗು. 6ನೇ ತಪ್ಪು, ನಿನ್ನ ಆಳವಾದ ದೌರ್ಬಲ್ಯ ಮತ್ತು ಭಯಗಳು. ಅತ್ಯಂತ ಸೂಕ್ಷ್ಮವಾದದ್ದು. ಪ್ರತಿಯೊಬ್ಬರಿಗೂ ಒಂದು ಕತ್ತಲೆಯ ಮೂಲೆ ಇರುತ್ತದೆ. ನಮಗೆ ಯಾವುದಕ್ಕೆ ಭಯ? ನಮ್ಮ ದೊಡ್ಡ ದೌರ್ಬಲ್ಯವೇನು? ಬಾಲ್ಯದ ಯಾವ ಗಾಯ ಇನ್ನೂ ಮಾಯದೇ ಇದೆ? ಇದನ್ನು ಬೆಸ್ಟ್ ಫ್ರೆಂಡಿಗೆ ಹೇಳಿದರೆ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ನಿನಗೆ ಅನಿಸಬಹುದು. ಕೆಲವೊಮ್ಮೆ ಅದು ನಿಜವೂ ಆಗಿರ್ಬೋದು. ಆದರೆ ಜೀವನದ ಕಠೋರ ಸತ್ಯ ಏನು ಗೊತ್ತಾ? ಸಂಬಂಧಗಳು ಶಾಶ್ವತವಲ್ಲ. ಇವತ್ತು ಜೀವ ಕೊಡುವ ಸ್ನೇಹಿತ ನಾಳೆ ನಿನ್ನ ಶತ್ರು ಆಗಬಹುದು. ಇದು ಹೀಗಾಗಬಾರದು ಎಂದು ನಾವು ಬಯಸುತ್ತೇವೆ, ಆದರೆ ಇದು ಆಗುತ್ತದೆ. ಅಂದು ಕೋಪದ ಬರದಲ್ಲಿ ಅವನು ನಿನ್ನ ಆ ದೌರ್ಬಲ್ಯವನ್ನು ಅಸ್ತ್ರವಾಗಿನಾಗಿ ಬಳಸಿದರೆ, ನೀನು ಹೇಳಿ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಎಂದು 4 ಜನರ ಮುಂದೆ ನಿನ್ನನ್ನು ಅವಮಾನಿಸಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಿನಗಿದೆಯಾ? ಇದರ ಅರ್ಥ ಯಾರನ್ನೂ ನಂಬಬೇಡಿ ಎಂದು ನಾನು ಹೇಳುತ್ತಿಲ್ಲ, ನಂಬಿ. ಆದರೆ ನಿನ್ನ ಆತ್ಮದ ಬೀಗದ ಕೈಯನ್ನು ನಿನ್ನ ಬಳಿ ಇಟ್ಟುಕೋ. ನಿನ್ನ ಆಳವಾದ ಭಯಗಳನ್ನು ನೀನು ನಿನ್ನ ಡೈರಿ ಅಥವಾ ನಿನ್ನ ದೇವರೊಂದಿಗೆ ಮಾತ್ರ ಹಂಚಿಕೋ. ಕೊನೆಯದಾಗಿ 7ನೇ ತಪ್ಪು, ಹಣದ ವಿಷಯ. ಅತ್ಯಂತ ಡೇಂಜರಸ್. ಇದಕ್ಕಾಗಿಯೇ ನೀವು ಕೊನೆ ತನಕ ಕಾಯ್ತಿದ್ದೀರಲ್ವಾ? ಹಣ. ಎಷ್ಟೇ ಆಪ್ತರಾಗಿದ್ದರೂ ಹಣದ ವಿಷಯದಲ್ಲಿ ಎಂದಿಗೂ ಪಾರದರ್ಶಕವಾಗಿರಬೇಡಿ. ನಿನ್ನ ಸಂಬಳ ಎಷ್ಟು, ನಿನ್ನ ಸೇವಿಂಗ್ಸ್ ಎಷ್ಟು, ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀಯಾ, ಎಷ್ಟು ಸಾಲ ಇದೆ, ಇದನ್ನು ಬೆಸ್ಟ್ ಫ್ರೆಂಡಿಗೆ ಹೇಳಿದರೆ ಏನಾಗುತ್ತದೆ? 2 ವಿಷಯ ಆಗುತ್ತದೆ. 1, ನೀನು ಜಾಸ್ತಿ ದುಡಿದರೆ ಅವನ ಮನಸ್ಸಿನಲ್ಲಿ ಅಸೂಯೆ, ಹೊಟ್ಟೆ ಕಿಚ್ಚು ಶುರುವಾಗುತ್ತದೆ. ಇವನಿಗೆ ಇಷ್ಟೊಂದು ಸಂಬಳನ, ನನಗಿಂತ ಜಾಸ್ತಿನ? ಸ್ನೇಹದ ನಡುವೆ ಒಂದು ಅದೃಶ್ಯ ಗೋಡೆ ಬರುತ್ತದೆ. 2, ನೀನು ಕಡಿಮೆ ದುಡಿದರೆ ಅಥವಾ ಸಾಲದಲ್ಲಿದ್ದರೆ ಅವನಿಗೆ ನಿನ್ನ ಬಗ್ಗೆ ಅನುಕಂಪ ಅಥವಾ ತಾತ್ಸಾರ ಬರುತ್ತದೆ. 2 ಸ್ನೇಹಕ್ಕೆ ವಿಷಯವೇ. ಮತ್ತು ಇದಕ್ಕಿಂತ ದೊಡ್ಡ ವಿಷಯ, ಹಣ ಕೊಡುವುದು ಮತ್ತು ತೆಗೆದುಕೊಳ್ಳುವುದು. ಮಚ್ಚ 10,000 ಕೊಡು, ತಿಂಗಳ ಕೊನೆಗೆ ಕೊಡ್ತೀನಿ ಕಣೋ. ಈ ಒಂದು ವಾಕ್ಯ ಸಾಕು 10 ವರ್ಷದ ಸ್ನೇಹವನ್ನು 10 ದಿನದಲ್ಲಿ ಮುಗಿಸಲು. ನೆನಪಿಡಿ, ಸ್ನೇಹದಲ್ಲಿ ಹಣದ ಲೆಕ್ಕಾಚಾರ ಬಂದರೆ ಹಣವು ಹೋಗುತ್ತದೆ, ಸ್ನೇಹವೂ ಹೋಗುತ್ತದೆ. ನಿನ್ನ ಹಣಕಾಸಿನ ವಿಷಯ ನಿನ್ನ ವೈಯಕ್ತಿಕ ವಿಷಯ, ಅದನ್ನು ಗೌಪ್ಯವಾಗಿಡು. ಸಹಾಯ ಬೇಕಾದರೆ ಕೇಳು, ಆದರೆ ನಿನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ಎಂದಿಗೂ ಬಯಲು ಮಾಡಬೇಡ. ನೋಡಿ ಗೆಳೆಯ, ನಾವು ನಿನಗೆ ಸ್ನೇಹಿತರನ್ನು ದೂರವಿಡಿ ಎಂದು ಹೇಳುತ್ತಿಲ್ಲ. ಸ್ನೇಹವಿಲ್ಲದ ಜೀವನ ಮರುಭೂಮಿಯಂತೆ. ನಾನು ಹೇಳುತ್ತಿರುವುದು ಸ್ನೇಹದಲ್ಲಿ ಕೂಡ ಒಂದು ಲಕ್ಷ್ಮಣ ರೇಖೆ ಇರಲಿ ಎಂದು. ನಿಜವಾದ ಸ್ನೇಹ ಎಂದರೆ ಎಲ್ಲವನ್ನ ಹೇಳುವುದಲ್ಲ,
ನಿಜವಾದ ಸ್ನೇಹ ಎಂದರೆ ಏನನ್ನು ಹೇಳಬೇಕು ಏನನ್ನು ಹೇಳಬಾರದು ಎಂದು ತಿಳಿದಿರುವುದು. ಅದು ನಂಬಿಕೆ, ಗೌರವ ಮತ್ತು ತಿಳುವಳಿಕೆಯ ಮೇಲೆ ನಿಂತಿರುತ್ತದೆ. ಈ 7 ವಿಷಯಗಳನ್ನು ನಿನ್ನಲ್ಲಿ ಇಟ್ಟುಕೋ. ನಿನ್ನ ಮನಃಶಾಂತಿ ನಿನ್ನ ಬಳಿಯೇ ಇರುತ್ತದೆ. ನಿನ್ನ ಸ್ನೇಹ ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ವಿಡಿಯೋ ನಿನಗೆ ಇಷ್ಟವಾದರೆ ನಿನ್ನ ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡು. ಆದರೆ ಹೇಳಬೇಡ ನಿನಗೂ ಹೇಳಬಾರದ ವಿಷಯಗಳಿವೆ ಎಂದು. ಬದಲಿಗೆ ಹೇಳು, ನಮ್ಮ ಸ್ನೇಹ ಹೀಗೆ ಇರಲಿ ಎಂದು, ಈ ವಿಡಿಯೋ ನೋಡಿದೆ ಎಂದು. ನೀನು ಈ 7ರಲ್ಲಿ ಯಾವ ತಪ್ಪನ್ನು ಮಾಡಿದೆ ಎಂದು ಕಾಮೆಂಟ್ನಲ್ಲಿ ಪ್ರಾಮಾಣಿಕವಾಗಿ ಹೇಳು. ನಾನು ಪ್ರತಿಯೊಂದು ಕಾಮೆಂಟನ್ನು ಓದುತ್ತೇನೆ. ಮತ್ತೆ ಸಿಗೋಣ ನಮ್ಮವರೇ ಇನ್ನೊಂದು ಪವರ್ಫುಲ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿನ್ನ ಗುಟ್ಟುಗಳನ್ನು ಕಾಪಾಡು, ನಿನ್ನ ಸ್ನೇಹವನ್ನು ಬೆಳೆಸು. ಧನ್ಯವಾದಗಳು. ಜೈ ಕನ್ನಡಿಗ, ಜೈ ಕರ್ನಾಟಕ.